ಮಾಡೋದು ಪ್ರತಿ ಅಮಾಸ ನನ್ನ ಖರ್ಚಲ್ಲಿ ಪ್ರತಿ ಅಮಾಸ 40 kg ಬಾತ್ ಮಾಡ್ತೀನಿ. ಪ್ರತಿ ಅಮಾಸ ಮಾಡ್ತೀಯೇನೋ ಬಾತ? ಪ್ರತಿ ಅಮಾಸ ಮಾಡ್ತೀಯ? ಪ್ರತಿ ಅಮಾಸ ಹಂಗನ್ಬಿಡು. ಎಷ್ಟು ಕೊಟ್ಟಿದೆ ಕಾಸ ಬಾತ್ಗ? ನಾ ಬಾತ್ ಕಾಸು ಕೊಟ್ಟಿಲ್ಲ, ಎಲ್ಲ ದಾನಿಗಳು. ಅದೇ ಪ್ರತಿ ಅಮಾಸ ನಾನು ಖರ್ಚಿನ ಮಾಡಿಸ್ತೀನಿ. ನಾನು ಖರ್ಚು ಇವರು ಉಳ್ಳಳ್ಳಿಯ ಮೇನ್ ಭಟ್ರು. ಇನ್ಮೇಲಿಂದ ಯಾವುದೇ ಫಂಕ್ಷನ್ ಆಗಲಿ, ಮದುವೆ, ಯಾವುದೇ ಸಮಾರಂಭ ಆಗಲಿ, ದೇವಸ್ಥಾನ ಆಗಲಿ, ನಿಶ್ಚಿತಾಸ್ತ್ರ ಆಗಲಿ, ಎಂಗೇಜ್ಮೆಂಟ್ ಆಗಲಿ, ಯಾವುದಕ್ಕಾದ್ರೂ ಅಷ್ಟೇ ಇವರು ಭಟ್ರು. ಇವ್ರು ಭಟ್ರ ಕೈ ಅಷ್ಟೇಂಟು. ಯಾವ ಥರ ಮಾಡ್ತಾರೆ ಅಂದರೆ, ಇವತ್ತು ಮಾಡ್ತಿರೋದು ಮೆಂತ್ಯ ಪಲಾವ್. ಪಾಲಕ್ ಬಾತ್ ಭಟ್ರು ಹೇಳಿದ್ದಾರೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಹೇಳು. ಈಗ ಬಾತ್ ಮಾಡೋರು ರೆಡಿ ಮಾಡಿದ್ದಾರೆ. ನಮ್ಮ ಡೈರೆಕ್ಟರ್ ಅಲಿಯಾಸ್ ಪೈಲ್ವಾನ್ ಸತೀಶ್ ನಾಯಕ್ ಅಣ್ಣ ಅವರು. ಕರಿಯಪ್ಪ ಹೊಲಗ ಸೌದೆ ಹಾಕ್ತಿದ್ದಾರೆ ನೋಡಿ ಇಲ್ಲಿ. ಹೋಗಪ್ಪ ಮಧ್ಯದಲ್ಲಿ ಕಡ್ಡಿ ಆಡಾಡ್ಸಕ್ ಬಂದಿದ್ದಾರೆ. ಸೂರಿ ಅಲಿಯಾಸ್ ಸೂರಿ ಹಂಗಂದ್ರೆ ತಿರ್ಬೇಕು ನೀನು. ಸೂರಿ ಅಣ್ಣ ನೋಡಿ, ನಾ ಸೂರಿ ಅಂತ ನೀ ಕೆಲಸ ಮಾಡ್ತಿರೋ, ಈಗ ಕೆಲಸ ಮಾಡ್ತಿರೋ. ಸೂರಿ ಅಂತ ತಕ್ಷಣ ತಿರ್ಬೇಕು ನೀನು, ಆಯ್ತಾ? ಈಗ ಕೆಲಸ ಮಾಡಿ, ಈಗ ನೋಡ್ಕೊಳ್ಳಿ. ಸೂರಿ ಹೊಲನೇ ಕತ್ತಿಲ್ಲ, ಬತ್ತಿಲ್ಲ. ಬೇಸ್ ವಯಸ್ಸಲ್ಲಿ ಮಾತಾಡ್ತಿದ್ದಾರೆ ನಾಗರಾಜ್ ಅವರು. ನೆಕ್ಸ್ಟ್ ಉಳ್ಳಳ್ಳಿಯ ಹಿರಿಯ ಎಮ್ಮೆಯ ನೆಚ್ಚಿನ ಯಜಮಾನರಾದ ಶ್ರೀ ಸೂರಿ ತಿರುಗು. ನೆಕ್ಸ್ಟ್ ಹಸು ದೇವ್ರ ಬತ್ತ, ಅವ್ರ ಮೇಲೆ ದೇವ್ರ ಬತ್ತ. ಹಸು ಪೂಜೆ ಮಾಡು. ದೇವ್ರ ಬತ್ತ ಫ್ರೆಂಡ್ಸ್ ಇವ್ರ ಮೇಲೆ. ನಂಗ ಬೇಡ. ಅಯ್ಯೋ, ಇವತ್ತು ನಿನ್ ಪಾತ್ ಪೂಜೆ ಮಾಡಕ ಹೆಂಡ್ತಿನಾರು ಇಲ್ಲ, ಈ ಹೊಲಗಾರ ಪೂಜೆ ಮಾಡು. ಪೂಜೆ ಮಾಡೋಣ. ಅಷ್ಟ ಹೋಗಬೇಕು ತಂದು. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಉಳ್ಳಳ್ಳಿಯಲ್ಲಿ ಭೀಮನ ಅಮಾವಾಸ್ಯೆಯ ಪ್ರಯುಕ್ತ ಏನಪ್ಪ ಅಂತಂದರೆ, ಶ್ರೀ ಚಿಕ್ಕದೇಮ ದೇವಸ್ಥಾನದಲ್ಲಿ ನೀವು ಒಂದು ರೆಸಿಪಿ ಮಾಡ್ತಾವ್ರ ನಮ್ಮ ಭಟ್ರು. ನೀವು ಅವರೆಕಾಳು ಉಪ್ಪಿಟ್ಟು ಕೇಳಿದಿರಿ, ಅವರೆಕಾಳು ಬಾತ್ ಕೇಳಿದಿರಿ, ಅವರೆಕಾಳು ಸಾಂಬಾರು ಕೇಳಿದಿರಿ, ಅವರೆಕಾಳು ಪಾಲಕ್ ಪಲಾವ್ ಈ ಬಾತ್ ಕೇಳಿದ್ದಾರೆ. ನಮ್ಮ ಭಟ್ರು ಮಾಡ್ತಾವ್ರು. ಅದನ್ನ ನೋಡಿ, ಅದನ್ನು ಮಾಡುವ ವಿಧಾನಗಳು ಹೆಂಗೆ ಅಂತ ನಾವು ಹೇಳ್ಕೊಡ್ತೀವಿ. ನಾವು ಹೇಳಲ್ಲ, ನಮ್ಮ ಭಟ್ರು ಹೇಳ್ತಾರೆ. ನೋಡಿ, ಇವರೇ ಆ ಭಟ್ರು, ಮೇನ್ ಭಟ್ರು, ಡೈರೆಕ್ಟ್ರು, ಆ್ಯಕ್ಟ್ರು, ಭಟ್ರು, ಏನದು ಎಡಿಟರು ಎಲ್ಲ ಇವರೇ. ಹೊಲ ಬಗ್ಗೆ ನೋಡ್ತಾರೆ ಅಂದ್ರೆ ಅದ್ರೆ ತಿಳ್ಕೊಬೇಕು ಎಷ್ಟು ಇವರು ಇವ್ರೇನು ಸಾಮಾನ್ಯ. ನೀವು ತಿಳ್ಕೊಂಡಿರಂಗೆ ಅವನು ಸಾಮಾನ್ಯ ಅಡುಗೆ ಭಟ್ಟ ಅಲ್ಲ. 40 kg ಮೊದಲಿಗೆ 40 kg ಬಾತ್ಗೆ 5 ಲೀಟ್ರು ಅದು ಸಂಪ್ಯೂರ್ ಎಣ್ಣೆನೇ ಆಗಬೇಕಂತೆ. ಯಾವ ಎಣ್ಣೆ ಅಣ್ಣ ಇದು? ಸಂಪ್ಯೂರ್. ಮೊದಲಿಗೆ ಏನದು ಡಬ್ರಿಯಲ್ಲಿ ಎಣ್ಣೆಯನ್ನು ಹಾಕಬೇಕು. ಮಿಕ್ಸ್ ಮಾಡೋ ಸೆಟ್ಟಿಗಾರ ಆಯ್ತು. ಏನಂದ್ರೆ ಮೇನಾಗಿ ನಮ್ಗೆ ಇವತ್ತು ಶಿವಣ್ಣವ್ರು ಬಂದಿಲ್ಲ. ಇಲ್ಲಿಗ ಬಂದಿರೋ ಸತ್ತೀಸ ಎಲ್ಲನೂ ಊದ್ಬಿಡು, ಒಂದು ಮಡಿಕ ಬೇಡ ಅಂತಿದ್ರು. ಸಾರಿ, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ 5 ಅಲ್ಲ 6 ಲೀಟ್ರ್ ಎಣ್ಣೆ ಒಯ್ಬೇಕು.
ಕುರ್ಪಿ ಎದ್ಕ ಬರ್ದ ಬಾತ್ ಮಾಡ್ತಾವ್ರ ಅದಕ್ಕೆ ತಿರ್ಗಾ ಇಳಕ್ತಾರ ಇಲ್ಲಿ ಒಲೆ ಮೇಲೆ ಮಡಗಿರೋ ಡಬ್ರಿನ ಇಳಕ್ತಾವ್ರ. ನಾಗರಾಜ್ ಅವರು ನಾಗಪ್ಪಂತ ಕುತ್ಕೊ ಬಾತ್ ಕಟ್ ಮಾಡ್ತಾರ ನೋಡಿ. ಟೊಮೆಟೊ ಕಟ್ ಮಾಡ್ತಾರ, ಬಾತ್ ಕಟ್ ಮಾಡ್ತಾರ. ಅಣ್ಣ ಒಂದು ಹಾಡು ಹೇಳೋಣ. ಬಾತಿಗೆ ಹಾಕುವ ವಿಧಾನ ಏನೇನಣ್ಣ? ಸೋಂಕಾಳು, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸ್ ಹೂವು, ಏಲಕ್ಕಿ, ಇಷ್ಟಿಯಾ? ಅವರೆಕಾಳು. ಪಾಲಕ್ ಪಲಾವ್ಗೆ ಮೊದಲಿಗೆ ಹಾಕಬೇಕಾದ ವಿಧಾನ ಎಣ್ಣೆ ಹಾಕಿದ ನಂತರ ಎಣ್ಣೆ ಕಾದಿದ ನಂತರ ಏನದು ಚಕ್ಕೆ, ಏಲಕ್ಕಿಕಾಯಿ, ಸೋಂಪುಕಾಳು, ಲವಂಗ, ಅನಾನಸು, ಮರಾಠಿ ಮೊಗ್ಗು ಇವಿಷ್ಟನ್ನು ಹಾಕಿ ಮತ್ತು ಬಾತೆಲೆ ಹಾಕಬೇಕು. ನಂತರ ಚೆಂದಾಗಿ ತಿರಿಯಬೇಕು. ತಿರಿರಿ ನಾಗರಾಜ್ ಅವರೇ, ತಿರ್ರಿ ತಿರಬತ್ತೆ ತಿರಿವ ನೀನು. ನಾಚ್ಕೋಬೇಡ ಬಾ, ನಿಂಗೆ ಯಾರು ಹೆಣ್ಣು ಕೊಡೋರಿಲ್ಲ. ಅಯ್ಯೋ ಚೇರೇ ಬನ್ನಿ ಬಾತ್ ಮಾಡ್ರಿ. ಹಾ ಅದಕ್ಕೆ ಬಾತ್ ಮಾಡಲ್ಲ. ಬೇಡ ಬೇಡ. ನಂತರ ಈರುಳ್ಳಿಯನ್ನು ಹಾಕಬೇಕು. ಈರುಳ್ಳಿಯನ್ನು ಹಾಕಿ ಚೆಂದಾಗಿ ಹುರಿಯಬೇಕು. ಅದೇ ಒಂದು ಫಿಲಮ್ ಅದಲ್ಲ, ಕಾಲನ್ನು ಎತ್ತಿ ರಮೇಶ್ ಫಿಲಮ್ಲಿ. ಈಗ ಕಾಲಿನಿಂದ ಟೊಮೆಟೊವನ್ನು ಹಾಕಿ ಊರು ಚಿಂತಾರ. ಇವಂದೇ ಒಂದು ಚಿಂತ ನೋಡಿ ಹೇಳಿ ಹೆಂಗೆ ಕುಣಿತ ಅಲ್ಲೂ ಬಿಡ್ಕೊಂಡು. ಮಾತಾಡ್ಸ್ಬಿಟ್ಟು ಬಂದಿರೋಣ ಅವನ್ನ. ನಂತರ ಈರುಳ್ಳಿ ಚೆಂದಾಗಿ ಕೆಂಪಾದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ನಂತರ ಹಸಿಮೆಣಸಿಕಾಯಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಶುಂಠಿ ಅದು ಬೆಳ್ಳುಳ್ಳಿ, ಸಾರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಈರುಳ್ಳಿ ಚೆಂದಾಗಿ ಕೆಂಪಾದ ಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆಂದಾಗಿ ತಿರಿಬೇಕು. ಸ್ಮೆಲ್ ಹೋಗಂಟು ತಿರಿಬೇಕು ಅಲ್ಲೋಣ. ಅಣ್ಣ ಇದು ಹಸಿ ಸ್ಮೆಲ್ ಹೋಗಂಟು ತಿರಿಬೇಕು ತಾನೆ, ಹಸಿ ಸ್ಮೆಲ್ ಹೋಗಂಟವೆ. ಪೂಜೆ ಮಾಡೋದು ತಿನ್ನಂಗಿಲ್ವ ಬಾತ್ನ ಪೂಜೆ ಮಾಡೋದು ತಿನ್ನಂಗಿಲ್ವ? ಫಸ್ಟು ಬಟ್ರ್ ತಿನ್ಬಿಟ್ಟು ಆಮೇಲೆ ಪೂಜೆ ಮಾಡೋದ? ಇದು ಪಾಲಕ್ ಚೆಂದಾಗಿ ರುಬ್ಬಿಕೊಳ್ಳಬೇಕು ನುಣ್ಣಿಗೆ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಅವರೆಕಾಳನ್ನು ಹಾಕಬೇಕು. ನೋಡಿ ಇದೆಲ್ಲ ಹಾಕಿದ್ಮೇಲೆ ತಿರಿಯಾಕೆ ಗೊಬ್ಬರ ಇಟ್ಕೋಬೇಕು. ಹಿಂಗೆ ಅಲ್ಲಿ ಹಾಕ್ತಿರಲ್ಲ ಅವರು ತಿರ್ಬೇಕು. ಬಾತ್ ಕತೆ ಕರ್ಮ ಸಬಕ್ತವ್ರು ಗೊತ್ತಾಗ ಗೊಬ್ಬಾಡು. ನೋಡಿ ಇದು ನಮ್ಮ ಹಳ್ಳಿ ಬಾತ್ಕ ಕರ್ಬೇವು ಸೊಪ್ಪು ಹಾಕಿ ಅಂತ ಬಂದವ. ಹೋತಾಗ ಸಂದಕ ಟಿಫನ್ ತಗೋಬೇಕು. ನಿಮ್ಮ ಮಟ್ಲಿ ಅವರ ಕಳಿದವ ಈಗ ಹೇಳ್ತಿದೆಯಲ್ಲ, ಏನು ಮಾಡೋ ಗೊತ್ತಾ? ರಾತ್ರಿ ಬೆಳಗಾನೆ ಎಡಿ ಹೋಗು ಮಿನಾಳಕ್ಕೆ ಹಾಕೋ. ಹಿಡ್ದಿದ್ಯಾ ಅಣ್ಣ? ಎಡ್ದು ಮಡಗಿದಾಳೆ ಅಂತ ಕಣ ಅವ್ರ ಕಳ ತಗೋಬೇಕು. ಮತ್ತೆ ತರ್ಸು ಮತ್ತೆ ಎಡ್ದು ಮಡಗಿರ ಎಡ್ದಿಲ್ಲ ಕಣ, ಸುಮ್ಮನಾವ. ನೆಕ್ಸ್ಟು ಕ್ಯಾರೆಟು, ಬೀನಿಸು, ಗೆಡ್ಡೆಕೋಸು, ಕ್ಯಾಪ್ಸಿಕಮ್, ದಪ್ಪಮೆಣಸಿಕಾಯಿ ಕನ್ನಡದಲ್ಲಿ, ಹೂಕೋಸು
ಇವಿಷ್ಟನ್ನು ಹಾಕಬೇಕು. ನಂತರ ಚೆಂದಾಗಿ ತಿರಿಯಬೇಕು. ಹಾಂ, ಯಾರನ್ನ? ರಾಣಿಯವ್ರನ್ನ? ಏ ಬೇಡ, ಸರಿ ಇಲ್ಲ ಅವರು. ಚೇಲ್ಡ್ಗಳು ನಮ್ಮ ಸಂಘ ಸೇರ್ಸಲ್ಲ ಅವ್ರನ್ನ. ಈಗ ನಾವು ಸೀರಿಯಸ್ ಆಗಿ ಬಾತ್ ಮಾಡೋದು ಹೇಳ್ಕೊಡ್ತಾನೆ, ಜನಗಳಿಗೆ ಬೋದ್ಬಿಡ್ತಾನೆ, ಆಮೇಲೆ ಹೆಂಗೆ ಮಾಡ್ಬಿಟ್ರೆ. ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಸ್ವಲ್ಪ ಯಾಕೆ ಜಾಸ್ತಿನೇ ಹಾಕ್ಬೇಕು. ಮನೇಲಿ ಮಾಡೋ ಅಳ್ತಕ್ಕ ಕಮ್ಮಿ ಹಾಕೊಳ್ಳಿ. ನಂತರ ಎಲ್ಲ ಆದ ನಂತರ ಲಾಸ್ಟ್ ಫೈನಲ್ ಟೊಮೆಟೊ ಹಾಕ್ಬೇಕು. ತರಕಾರಿ ಸ್ವಲ್ಪ ಬೆಂದ ಮೇಲೆ. ತರಕಾರಿಗ ಉಪ್ಪು ಹಿಡಿಯೋಕೆ ಸ್ವಲ್ಪ ಉಪ್ಪು ಹಾಕ್ಬೇಕು. ಹಳ್ಳುಪ್ಪು, ಟೊಮೆಟೊ, ಈರುಳ್ಳಿ, ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು, ಹೂಕೋಸು, ಕ್ಯಾಪ್ಸಿಕಮ್ ಇವೆಲ್ಲ ಉಪ್ಪು ಹಿಡಿಯೋಕೆ 1 ಪ್ಯಾಕೆಟ್ ಉಪ್ಪು. ಅದು 40 kg. ಆಮೇಲೆ ಮನೇಲಿ ಮಾಡೋದಕ್ಕೆ ಹಾಕ್ಬಿಟ್ರಿ 1 ಪ್ಯಾಕೆಟ್. ಸ್ವಲ್ಪ ಕಸ್ತೂರಿ ಮೆಂತಿ ಅದು ಸ್ಟೈಲಾಗಿ ಹೇಳ್ಬೇಕಣ್ಣ. ಫ್ರೆಂಡ್ಸ್, ಇದರಲ್ಲಿ 3 ಥರದ ಸೊಪ್ಪಿದೆ: ಪಾಲಕು, ಪುದೀನ, ಮೆಂತಿ. ಮೆಂತಿನ ಬೇಡ, ಇಷ್ಟನ್ನು ರುಬ್ಬಿಕೊಂಡು. ಅಣ್ಣ, ಪಾಲಕು, ಪುದೀನ, ಕೊತ್ತಂಬರಿ. ಪಾಲಕು, ಪುದೀನ, ಕೊತ್ತಂಬರಿ. ಸಾರಿ, ಮೆಂತೆ ಇಲ್ಲ. ಇದು ಹಸಿಮೆಣಸಿನಕಾಯಿ. ಎಷ್ಟು ಹಾಕ್ಬೇಕಣ್ಣ? ಹಾಂ, 1/4 kg ಹಸಿಮೆಣಸಿನಕಾಯಿ. ಮನೆಗಾದ್ರೆ 3. ನಂತರ ಚೆಂದಾಗಿ ತಿರಿಯಬೇಕು. ಘಮ ಅಂತದ. ಇದು ಮನೆಯಲ್ಲೇ ಮಾಡಿರೋ ಮಸಾಲ. ಇದು ಏನೇನು ಹಾಕಾರ ಅಂತ ನಂಗಂತೂ ದೇವ್ರನೂ ಗೊತ್ತಿಲ್ಲ. ಅವರು ಭಟ್ರೆ ಮಾಡ್ಕೊಂಬಂದಿರೋದು, ಮನೆಯಲ್ಲಿ ಕುಟ್ಟಿ ಪುಡಿ ಮಾಡ್ಕೊಂಬಂದಿರೋ ಮಸಾಲ ಅದು. ಇದನ್ನ ನಾವು ಇನ್ನು ಯೂಟ್ಯೂಬ್ ಚಾನಲಲ್ಲಿ ಹೊಸ್ದಾಗಿ ಏನೇನು ರೆಸಿಪಿಗಳು, ಯಾವ್ಯಾವ ಥರ ಅಡುಗೆ ಮಾಡಬೇಕು, ಯಾವ್ಯಾವ ಸ್ಟೈಲಲ್ಲಿ ಕಿಚನ್ ಕಿಂಗ್ಗಳಲ್ಲಿ ಮಾಡಬೇಕು ಅಂತ ಹೇಳ್ಕೊಡ್ತೀವಿ ಅಡುಗೆಗಳನ್ನ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ, ಅದರಲ್ಲಿ ಹೇಳ್ಕೊಡ್ತೀವಿ ನೆಕ್ಸ್ಟ್ ಟೈಮು ಏನೇನು ಹಾಕ್ಬೇಕು ಈ ಮಸಾಲಕ್ಕೆ ಅಂತ. ನಂಗೆ ಗೊತ್ತಿಲ್ಲ, ದೇವ್ರನ್ನ ನಮ್ಮ ಭಟ್ರೆ ಹೇಳ್ಕೊಡೋದು ಅದ. ಅದನ್ನು ನಾ ಕೇಳ್ಕೊಂಡು ನಾ ಹೇಳ್ತೀನಿ. ಸೀಕ್ರೆಟ್ ಬಾತು ಘಮ ಅಂತ ವಾಯ್ಸ್ ಕೊಟ್ಟಂಗೆ ವೀಡಿಯೋದಲ್ಲಿ ವಾಸನೆ ಕೊಟ್ರೆ ಅದನ್ನ ತೋರಿಸ್ಕೊಣ. ನೋಡಿ ಎಷ್ಟು ಕಲರ್ ಆಗದ ಬಾತು. ಸೂಪರ್ ಆದ ಬಾತು. ಕೀರಪತಿಗಂತೂ ಎಷ್ಟೊತ್ತು ತಿಂದಾನ ಅನ್ಸ್ಬಿಡೋದು. ಈಗ ಗಮನ ನೋಡ್ಕೊಂಡಿಯ. ನೀರನ್ನು ಉಯ್ಯಬೇಕು. 40 kgಗೆ 12 ಬಕೆಟ್ ನೀರು ಉಯ್ಯಬೇಕು. ಆ ಬಕೆಟ್ಲಿ 12 ಅಣ್ಣ, 12 ಬಕೆಟ್ ಇದ್ದಾನೆ. ಭಟ್ರು, ನೀ ಬರೀ ತಿರಿಯಾಕೆ ಬಂದಿರೋದು. ನಾವು ಭಟ್ರು, ನಮ್ಮ ಮಾತು ಕೇಳು. ಕುಮಾರಣ್ಣ, ನೀನು ತೋರಿಸ್ಬಿಟ್ಟು ನೀನು. ಭರತ್, ಅವರಕಾಳು ಪಲಾವ್ ಬಾತ್ ಬಾ ಬಂದೆ. 2 ಅಣ್ಣ, ಈಗ ಆಪ್ ಮಾಡ್ಬಿಡ್ಲೆ ಸಾಕಲ್ವಾ? ಫೈನಲಿ ಬಾತ್ ರೆಡಿ. ಅವರಕಾಳು ಪಾಲಕ್ ಬಾತ್. ಭಟ್ರನು ತಿರಿತಾ ಇದ್ದಾರೆ. ಭಟ್ರು ನೋಡಿ ಸುತ್ತ ಬಿಟ್ಟಿದ್ದಾರೆ. ಹೋಯ್ತಾರ ಭಟ್ರು. ಬಾತ್ ತೋರ್ಸೋಣ, ನಾನು ತೋರಿಸ್ತಾನ ಅಂತ ನೋಡಿರಿ. ಹಾ ಘಮ ಬಾತು.